ಡೆಲಿವರಿ ಆದಮೇಲೆ ಐದರ್ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಸ್ಟೂಲ್ ಪ್ರಾಬ್ಲಮ್ ಅಂತ ಒಂದು 7 ಮಿನಿಟ್ಸಲ್ಲೆಲ್ಲ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಎವ್ರಿ ಡೇ ನೀವು ಫಾಲೋ ಮಾಡ್ಬೋದು. ಮೋಷನ್ ಆದಮೇಲೆ ಒಂದು 15 ಮಿನಿಟ್ಸ್ ಮೋಷನ್ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ಗೂ ಸಹ ಕಾನ್ಸ್ಟಿಪೇಷನಿಂದ ಬ್ಲೀಡಿಂಗ್ ಅದೆಲ್ಲ ಏನೆಲ್ಲಲ್ಲಿ ಏನೇ ಪ್ರಾಬ್ಲಮ್ ಆಗಿರುತ್ತೋ 10 to 15 ಡೇಸಲ್ಲಿ ನಾನು ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿ ನೀವು ಬೇಸಿಕ್ ಕೆಲಸಗಳನ್ನ ಮಾಡಿಕೊಂಡ್ರೆ ಇಟ್ಸ್ ಲೈಕ್ ಅನ್ ಎಕ್ಸಸೈಸ್ ಫಾರ್ ಯು. ದಟ್ ಈಸ್ ದ ಫಸ್ಟ್ ರೀಸನ್, ಮೇನ್ ರೀಸನ್ ಅದೇನೆ. ಸೊ ಚೆನ್ನಾಗಿ ಅದು ಡಿಸಾಲ್ವ್ ಆಗೋವರೆಗೂ ವೇಟ್ ಮಾಡಿ. ಅದಾದಮೇಲೆ ನೀವು ನೀರು, ಇದರಿಂದ ನನ್ನ ಮಿಲ್ಕ್ ಸಪ್ಲೈಗೂ ಹೆಲ್ಪ್ ಆಗುತ್ತೆ. ಡೆಲಿವರಿ ಆದಮೇಲೆ ಐದರ್ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಸ್ಟೂಲ್ ಪ್ರಾಬ್ಲಮ್ ಅಂತಂದರೆ ಮೋಷನ್ ಪ್ರಾಬ್ಲಮ್ಮು, ತುಂಬ ಗಟ್ಟಿ ಆಗೋದು ಮೋಷನ್ನು, ಆ್ಯಂಡ್ ರಕ್ತಸ್ರಾವ ಸಹ ಆಗುತ್ತೆ, ಆ್ಯಂಡ್ ಫೀಜರ್ ಆಗುತ್ತೆ, ತುಂಬ ಪೇನು, ಬರ್ನಿಂಗ್ ಸೆನ್ಸೇಷನ್ ಇದೆಲ್ಲ ಆಗೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ನನಗೂ ಸಹ ಇದಾಗಿತ್ತು. ಐ ಥಿಂಕ್ ಇನ್ 10 to 15 ಡೇಸಲ್ಲಿ ನಾನು ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿ ಡಯಟ್ ಇರಬಹುದು, ಕೆಲವು ಒಂದು ಇಂಪಾರ್ಟೆಂಟ್ ಒಂದು ಅಂಶಗಳನ್ನ ನಾನು ನನ್ನ ಡಯಟಲ್ಲಿ ಇರಬಹುದು ಆ್ಯಂಡ್ ಬೇರೆ ರೀತಿಯಲ್ಲಿ ನಾನು ಫಾಲೋ ಮಾಡ್ತಾ ಅದನ್ನು ನನ್ನ ರೊಟೀನಲ್ಲಿ ಬಳಸ್ಕೊಂಡು, ಅಂದರೆ ರೊಟೀನಲ್ಲಿ ಇನ್ಕ್ಲೂಡ್ನ ಮಾಡಿಕೊಂಡು ನಾನು ಹೇಗೆ ಇದರಿಂದ ಹೊರಗಡೆ ಬಂದೆ ಆ್ಯಂಡ್ ಹೌ ಐ ಆಮ್ ಕ್ಯೂರ್ಡ್ ವಿತೌಟ್ ಎನಿ ಮೆಡಿಸಿನ್ ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಸೊ ಮುಂಚೆ ಅಂದರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂತಂದರೆ, ಈ ರೀತಿ ಆಗೋದು, ಮೋಷನ್ ಹೋಗುವಾಗ ತುಂಬ ಹಿಂಸೆ ಆಗೋದು, ತುಂಬ ಗಟ್ಟಿ ಪೂಪ್ ಪಾಸ್ ಮಾಡೋಕ್ಕೆ ಕಷ್ಟ ಆಗೋದು, ಅದಾದಮೇಲೆ ರಕ್ತಸ್ರಾವ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ ಅದಾಗೋದು, ಅದಾದಮೇಲೆ ಮೋಷನ್ ಮಾಡಾದಮೇಲೆ ತುಂಬ ಬರ್ನಿಂಗ್ ಸೆನ್ಸೇಷನ್, ಇದೆಲ್ಲ ಕಂಪ್ಲೀಟ್ಲಿ ನಾರ್ಮಲ್. ಕೆಲವ್ರಿಗೆ ಅಂತಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಯಾವ ರೀತಿ ಓ ಮೈ ಗಾಡ್ ಇದೆಲ್ಲ ಲೈಫ್ ಟೈಮ್ ಇರುತ್ತಾ, ಲೈಫ್ ಲಾಂಗ್ ಇದೆಲ್ಲ ನಾವು ಸಫರ್ ಮಾಡಬೇಕಾ ಆಫ್ಟರ್ ಡೆಲಿವರಿ ಅಂತ ಹೇಳೋದಾದರೆ ಇಟ್ಸ್ ನೋ. ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತೆ. ನಾರ್ಮಲ್ ಡೆಲಿವರಿ ಆಗಿರಲಿ, ಸಿ ಸೆಕ್ಷನ್ ಡೆಲಿವರಿ ಆಗಿರಲಿ, ಈ ರೀತಿ ಪ್ರಾಬ್ಲಮ್ಸ್ಗಳು ಕೆಲವರಿಗೆ ಆಗುತ್ತೆ. ನನಗೆ ಫಸ್ಟ್ ಡೆಲಿವರಿಯಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳೇ ಆಗಿರಲಿಲ್ಲ. ಬಟ್ ಈಗ ನನಗೆ ಈ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ನನಗೇನು ಪ್ರಾಬ್ಲಮ್ ಆಗ್ತಿದೆ ಅಂತಲೂ ಹೇಳ್ತೀನಿ ನಾನು. ಓಕೆ, ಡೆಫಿನೆಟ್ಲಿ ರಿಲೇಟ್ ಆ್ಯಂಡ್ ಈ ಒಂದು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೋಬೋದು. ಯಾಕೆ ಈ ರೀತಿ ಆಗುತ್ತೆ, ಸ್ಟೂಲ್ ಗಟ್ಟಿ ಆಗೋದು, ಅದಾದಮೇಲೆ ಮೋಷನ್ ಪಾಸ್ ಮಾಡುವಾಗ ರಕ್ತ ಬರೋದು, ರಕ್ತಸ್ರಾವ ಆಗೋದು, ಬ್ಲೀಡಿಂಗ್ ಅಂತ ಅದೆಲ್ಲ ಯಾಕೆ ಆಗುತ್ತೆ ಅಂತಲೂ ಹೇಳ್ತೀನಿ. ಡೆಲಿವರಿ ಟೈಮಲ್ಲಿ ರೆಕ್ಟಮ್ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಆ ಒಂದು ಪ್ರೆಷರಿಂದ ಈ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಕಾನ್ಸ್ಟಿಪೇಷನ್ ಆಗೋದಕ್ಕೂ ರೀಸನ್ ಇದೆ. ದ ಫಸ್ಟ್ ಮೇನ್ ರೀಸನ್ ಏನು ಅಂತಂದರೆ ನೀರು ಕುಡಿಯೋದಿಲ್ಲ. ನೀರನ್ನ ಈ ಟೈಮಲ್ಲಿ ಡೆಲಿವರಿ ಆದಮೇಲೆ ತುಂಬ ಕಡಿಮೆ ನೀರು ಕೊಡ್ತಾರೆ. ದಟ್ ಈಸ್ ದ ಫಸ್ಟ್ ರೀಸನ್, ಮೇನ್ ರೀಸನ್ ಅದೇನೆ. ಎರಡನೇದು ಒಂದು ಡಯಟ್ ಫಾಲೋ ಮಾಡೋದಕ್ಕೂ ದೊಡ್ಡವ್ರು ಬಿಡೋದಿಲ್ಲ. ಅಂತಂದರೆ ಒಂದು ಹಿಂದಿನ ಕಾಲದಿಂದನೂ ಅವ್ರು ಫಾಲೋ ಮಾಡ್ಕೊಂಬಂದಿರ್ತಾರೆ ದಟ್ ಏನು ತಿನ್ನಬಾರ್ದು, ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊಪ್ಪು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು ನಾವು. ಅದರಿಂದ ನಮ್ಮ ದೇಹಕ್ಕೆ ಫೈಬರ್ ಅಂಶ ಚೆನ್ನಾಗಿ ಸಿಗುತ್ತೆ. ಇದರಿಂದ ಮೋಷನ್ ಸಲೀಸಾಗಿ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಥರ್ಡ್ ಏನು ಅಂತಂದರೆ ಲ್ಯಾಕ್ ಆಫ್ ಎಕ್ಸಸೈಸ್. ಡೆಲಿವರಿ ಆಗಿದೆ ಅಂದಿದ ತಕ್ಷಣ ಕಂಪ್ಲೀಟ್ ಬೆಡ್ ರೆಸ್ಟ್ ಥರ ಫೀಲ್ ಮಾಡ್ತಾರೆ. ಕೆಲವರು ಮನೆಗಳಲ್ಲೂ ಅದೇ ರೀತಿ ಫೀಲ್ ಮಾಡಿಸ್ತಾರೆ. ಅಯ್ಯೋ ಎದ್ದೋಡಾಡಬೇಡ, ಕಷ್ಟ ಆಗುತ್ತೆ ನಿನಗೆ, ಅದು ಇದು ಅಂತ ಎಲ್ಲ ಹೇಳ್ತಿರ್ತಾರೆ. ನೀನು ಎದ್ದೋಡಾಡಬಾರ್ದು, ರೆಸ್ಟ್ ಮಾಡಬೇಕು. ಹೆಚ್ಚಿಗೆ ರೆಸ್ಟ್ ಮಾಡಿದಷ್ಟು ನಿಮ್ಮ ಬೋವೆಲ್ ಮೂಮೆಂಟ್ಸ್ ಏನಾಗುತ್ತೆ ಅದು ರೆಸ್ಟ್ರಿಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ನೀವು ಎಷ್ಟು ವಾಕ್ ಮಾಡ್ತೀರಾ ಅಂದರೆ ಸಿಂಪಲ್ ಮನೆಯಲ್ಲೇ ವಾಕು, ನಿಮ್ಮ ಮಗುವಿನ ಕೆಲಸ, ನಿಮ್ಮ ಕೆಲಸ, ನೀವು ಬೇಸಿಕ್ ಕೆಲಸಗಳನ್ನ ಮಾಡಿಕೊಂಡ್ರೆ ಇಟ್ಸ್ ಲೈಕ್ ಅನ್ ಎಕ್ಸಸೈಸ್ ಫಾರ್ ಯು. ಅದು ತುಂಬ ಈಸಿ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಕಾನ್ಸ್ಟಿಪೇಷನ್ ನಮ್ಗೆ ಆಗೋದಕ್ಕೆ. ಸೊ ಇದೆಲ್ಲ ರೀಸನ್ ನಾನು ಏನೇನು ಫಾಲೋ ಮಾಡಿದೆ ಅಂತ ಈಗ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ನನ್ನ ಒಂದು ಡಯಟಲ್ಲಿ ನಾನು ತುಂಬ ಒಂದು ಚೇಂಜಸ್ನ ಮಾಡ್ಕೊಳ್ತಾ ಬಂದೆ. ನನ್ನ ಡಯಟ್ ಆಬ್ವಿಯಸ್ಲಿ ನಾನು ಕೆಲವು ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ನನ್ನ ಡಯಟ್ ಇದೆ ಅಂತ. ಸೊ ಡಯಟ್ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ನಾನು ಪ್ರತಿದಿನ ತರಕಾರಿ ಮತ್ತು ಹಣ್ಣು ಸಹ ನಾನು ಪ್ರತಿದಿನದ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಯಾವ್ಯಾವ ಹಣ್ಣು ತಿನ್ಬೋದು ಅಂತಲೂ ನಿಮಗೆಲ್ಲನೂ ಹೇಳ್ತೀನಿ. ಮೊದಲನೇದಾಗಿ ನಾನು ಪ್ರತಿದಿನ ತರಕಾರಿ ಸೊಪ್ಪು ಅಂತ ಏನು ಹೇಳ್ತೀನಿ, ಸೊ ಅದರಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಾನು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೆ. ಯಾವ್ಯಾವ ಸೊಪ್ಪು ತಿನ್ನಬೇಕು, ಯಾವ್ಯಾವ ತರಕಾರಿ ತಿನ್ನಬೇಕು ಅಂತಲೂ ಎಲ್ಲ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವು ಸೊಪ್ಪು, ಸಬ್ಬಕ್ಕಿ ಸೊಪ್ಪು ತಿನ್ಬೋದು, ಪಾಲಕ್ ಸೊಪ್ಪು ತಿನ್ಬೋದು. ಆ್ಯಂಡ್ ಕೆಲವರು ಹೇಳ್ತಾರೆ ಸ್ವಲ್ಪ ಶೀತದ ಸೊಪ್ಪು ತಿನ್ನಬಾರ್ದು ಅಂತ. ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಎಲ್ಲ ಸೊಪ್ಪುಗಳನ್ನು ತಿನ್ಬೋದು. ಈವನ್ ಅದು ನುಗ್ಗೆ ಸೊಪ್ಪನ್ನು ಸಹ ತಿನ್ಬೋದು. ಹೀಟ್ ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ ಒಳ್ಳೆಯ ಒಂದು ಅಂಶ ಇರುತ್ತೆ ಟು ರಿಲೀವ್ ದ ಕಾನ್ಸ್ಟಿಪೇಷನ್. ನೀವು ಆ ಸೊಪ್ಪನ್ನು ತಿನ್ಬೋದು.
ಅದಾದಮೇಲೆ ನಿಮ್ಮ ಡಯಟಲ್ಲಿ ಬ್ರೊಕೋಲಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೂಕೋಸನ್ನ ತಿನ್ನೋಕೆ ಹೋಗ್ಬೇಡಿ, ಬ್ರೊಕೋಲಿ ಅಂತಲೇ ಬರುತ್ತಲ್ಲ ಅದನ್ನು ತಿನ್ನಿ. ಅದಾದಮೇಲೆ ಕ್ಯಾರೆಟ್ನ ಜಾಸ್ತಿ ಬಳಸಿ, ಓಟ್ಸ್ನ ಬಳಸ್ಬೋದು. ಆ್ಯಂಡ್ ಬಾರ್ಲಿ, ನಾನು ನಿಮಗೆ ರೆಸಿಪಿ ಸಹ ಶೇರ್ ಮಾಡ್ತೀನಿ. ಆ ಬಾರ್ಲಿ ಸೂಪ್ನ ಕುಡಿಯೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ತುಂಬ ಬೇಗ ರಿಲೀಫ್ ಆಗುತ್ತೆ. ಆ್ಯಂಡ್ ನಿಮಗೆ ಆ್ಯಕ್ಚುಲಿ ಬಾಣಂತನ ಅಂತಂದರೆ ಡೆಲಿವರಿ ಆದಮೇಲೆ ಎಕ್ಸಸ್ ಹೀಟ್ ಆಗುತ್ತೆ ನಾವು ತಿನ್ನುವಂಥ ಆಹಾರ. ಸೊ ಈ ಬಾರ್ಲಿ ಸೂಪ್ನ ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಹೇಗೆ ಮಾಡೋದು? ವೆರಿ ಸಿಂಪಲ್, ಜಸ್ಟ್ 5 to 10 ಮಿನಿಟ್ಸಲ್ಲಿ ಈ ಒಂದು ನಾಟ್ ಇವನ್ 10 ಮಿನಿಟ್ಸ್, ಒಂದು 7 ಮಿನಿಟ್ಸಲ್ಲೆಲ್ಲ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಒಂಥರ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು. ಸೊ ಹೇಗೆ ಮಾಡೋದು ಅಂತ ರೆಸಿಪಿ ಇವಾಗ ನಿಮಗೆ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ಬಾರ್ಲಿ ಸೂಪ್ ಮಾಡೋದಕ್ಕೆ ಬಾರ್ಲಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಟ್ಕೊಳ್ಬೋದು. ನಾನು ಇದಕ್ಕೆ ಬಳಸ್ತಿರೋದು ಸಿರಿಮನೆ ವೆಂಚರ್ಸಿಂದ ತರಿಸ್ಕೊಂಡಿದ್ನಲ್ಲ, ಸೊ ಆ ಬಾರ್ಲಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಒಳ್ಳೆಯದು, ಹೀಟ್ ಬೇಗ ಕಡಿಮೆ ಆಗುತ್ತೆ. ಒಂದು 2 ಸ್ಪೂನ್ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡು ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಬೇಕು. ನಿಮ್ಗೆ ಇಷ್ಟ ಆಗೋ ರೀತಿ ಇದಕ್ಕೆ ಉಪ್ಪು ಹಾಕ್ಕೊಂಡು ಕುಡಿಬೋದು ಅಥವಾ ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕು ಅಂತ ಹೇಳಿದ್ದೆ ಕ್ರೂವಿಗೆ, ಸೊ ಅದೇ ರೀತಿ ಮಾಡಿದ್ರು. ಈ ರೀತಿ ಗಟ್ಟಿ ಹಾಕ್ತಾ ಬರುತ್ತೆ. ಒಂದು 5 ಮಿನಿಟ್ಸ್ಗೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಬಾರ್ಲಿ ರಿಚ್ ಇನ್ ಫೈಬರ್ ಇರೋದ್ರಿಂದ ಡೈಜೆಷನ್ ಆ್ಯಂಡ್ ನಮ್ಮ ಮಿಲ್ಕ್ ಸಪ್ಲೈಗೂ ಸಹ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ನಾನು ಇದನ್ನು ವೀಕ್ಲಿ 3 ಟೈಮ್ಸ್ ಕುಡಿತಾ ಇದ್ದೀನಿ. ತುಂಬ ಹೆಲ್ಪ್ ಆಗಿದೆ. ಸೊ ನೀವು ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನಿಮ್ಮ ಕಾನ್ಸ್ಟಿಪೇಷನ್ ಇರ್ಬೋದು, ಟೈಟ್ ಸ್ಟೂಲು, ಪೇನ್ ಆಫ್ಟರ್ ದ ಮೋಷನ್ ಪಾಸ್, ಅದೆಲ್ಲನೂ ರಿಲೀಫ್ ಆಗುತ್ತೆ. ತುಂಬ ಬೇಗ ಕ್ವಿಕ್ಕಾಗಿ ನಮಗೆ ಆರಾಮ್ ಅನಿಸುತ್ತೆ ಈ ಒಂದು ಬಾರ್ಲಿ ಸೂಪ್ನ ಕುಡಿಯೋದ್ರಿಂದ. ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟು ನಾನು ಒಂದು 20-25 ದಿನದಿಂದನೇ ಎಳ್ನೀರನ್ನು ಸಹ ಕುಡಿಯೋದಕ್ಕೆ ಶುರು ಮಾಡಿದೆ. ಇದರಿಂದ ಯಾವುದೇ ರೀತಿ ಕೋಲ್ಡ್ ಆಗಲ್ಲ, ಭಯಪಡಬೇಡಿ. ಬೆಳಗ್ಗೆನೇ ಕುಡಿಯೋದು ಒಳ್ಳೆಯದು. ಅದಾದಮೇಲೆ ಮಜ್ಜಿಗೆನೂ ಕುಡಿತೀನಿ ನಾನು. ಹೇಗೆ ಅಂದರೆ ತುಂಬ ತೆಳು ಮಜ್ಜಿಗೆ, ತುಂಬ ಗಟ್ಟಿ ಮಜ್ಜಿಗೆ ಅಲ್ಲ, ನೀರು ಮಜ್ಜಿಗೆ ಅಂತ ಏನು ಹೇಳ್ತೀವಿ, ಆ ನೀರು ಮಜ್ಜಿಗೆ ನಿಮಗೆ ಸೈಡಲ್ಲಿ ತೋರಿಸಿದ್ದೀನಿ ಅಲ್ಲ, ಸೊ ಆ ರೀತಿ ಮಜ್ಜಿಗೆನ ನಾನು ಮಾಡಿಕೊಂಡು ಮಧ್ಯಾಹ್ನದ ಹೊತ್ತು ಕುಡಿತೀನಿ. ಈ ಮಜ್ಜಿಗೆ ಮಾಡೋದಕ್ಕೆ ಪ್ಯಾಕೆಟಲ್ಲಿ ಬರುವಂತಹ ನಂದಿನಿ ಇರ್ಬೋದು ಅಥವಾ ಬೇರೆ ಬ್ರ್ಯಾಂಡ್ ಮೊಸರು ಬಳಸೋದಿಲ್ಲ. ಹೋಮ್ ಮೇಡ್, ಮನೆಯಲ್ಲೇ ಮಾಡಿರುವಂತಹ ಒಂದು ಮೊಸರು, ರಾತ್ರಿ ಹೆಪ್ಪಾಕಿ ಬೆಳಗ್ಗೆಯಿಂದ ಮಧ್ಯಾಹ್ನದಷ್ಟರಲ್ಲಿ ಆ ಒಂದು ಮೊಸರು ಖಾಲಿ ಆಗಿಬಿಡುತ್ತೆ. ಅಂದರೆ ಮಜ್ಜಿಗೆ ಮಾಡಿಸ್ಕೊಂಡು ಕುಡಿತಾ ಇದ್ದೆ. ಸೊ ಇದರಿಂದನೂ ನಿಮ್ಮ ಕಾನ್ಸ್ಟಿಪೇಷನ್ನು, ಏನೇನು ಪ್ರಾಬ್ಲಮ್ ಆಗುತ್ತಲ್ಲ, ಬ್ಲೀಡಿಂಗು, ನೋವು, ತುಂಬ ಬರ್ನಿಂಗ್ ಸೆನ್ಸೇಷನ್, ಐ ಕ್ಯಾನ್ ರಿಲೇಟ್ ಟು ಯು, ಯಾರ್ಯಾರು ಅದನ್ನು ಫೇಸ್ ಮಾಡ್ತಿದ್ದೀರಂತ. ಸೊ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಅದಾದಮೇಲೆ ಎವ್ರಿ ಡೇ ವಿತೌಟ್ ಮಿಸ್ ನಾನು ಬಜೆ ತಿಂತಾ ಇದ್ದೆ. ನೈಟ್ ಟೈಮು ಬಜೆ ತಿನ್ನೋದ್ರಿಂದ ನಿಮಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಈಗ ಜೀರ್ಣ ಸಹ ಆಗೋದಿಲ್ಲ. ಯಾಕೆ ಜೀರ್ಣ ಆಗಲ್ಲ ಅಂತಂದರೆ ನಮಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸೇ ಇರೋದಿಲ್ಲ, ಒಂದೇ ಕಡೆ ಮಲ್ಕೊಂಡಿರ್ತೀವಿ, ಅದರಿಂದನೂ ಸಹ ಜೀರ್ಣ ಆಗೋದಿಲ್ಲ. ಸೊ ಬಜೆ ತಿನ್ನಿ. ಇಷ್ಟು ಬಜೆ, ನೀವು ಜಾಸ್ತಿ ತಿನ್ನೋ ಅವಶ್ಯಕತೆ ಏನಿಲ್ಲ. ಆ್ಯಕ್ಚುಲಿ ಅದು ತಿನ್ನೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಏನೋ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಆ ಬಜೆ ತುಂಬ ಚೆನ್ನಾಗಿ ಜೀರ್ಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾನು ಲಾಸ್ಟ್ ಐ ಥಿಂಕ್ ಒಂದು ಡೈಲಿ ವ್ಲಾಗಲ್ಲಿ ತೋರಿಸಿದ್ದೀನಿ ಓಮ್ ವಾಟರ್ ನಾನು ಪ್ರತಿದಿನ ಬೆಳಗ್ಗೆ ಕುಡಿತೀನಿ ಅಂತ. ಸೊ ಅದನ್ನು ಸಹ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಓಮ್ ಕಾಳನ್ನ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಶೋಧಿಸಿ ಕುಡಿಯೋದ್ರಿಂದ ನಿಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನಿಮ್ಮ ಮಗುಗೂ ಮೋಷನ್ ಪಾಸ್ ಮಾಡೋದಕ್ಕೆ ವೆರಿ ಈಸಿ ಆಗುತ್ತೆ. ನಾನು ಈ ರೊಟೀನೆಲ್ಲ ಫಾಲೋ ಮಾಡ್ಕೊಂಡು ಬಂದಾಗಿಂದ ಲಿಟಲ್ಗೆ ಯಾವುದೇ ರೀತಿ ಮೋಷನ್ ಪಾಸ್ ಮಾಡೋದಕ್ಕೆ ಕಷ್ಟಪಡ್ತಿಲ್ಲ. ಆ್ಯಕ್ಚುಲಿ ಶಿ ಸಫರ್ಡ್ ಅ ಲಾಟ್. ಒಂದು 20 ಡೇಸ್ವರೆಗೂ, ಹುಟ್ಟಿದಾಗ್ಲಿಂದ ಒಂದು 3-4 ಡೇಸ್ ಏನೂ ಇರಲಿಲ್ಲ. ಅದಾದಮೇಲೆ ತುಂಬ ಅಳೋದು, ಅವ್ರಿಗೆ ಗ್ಯಾಸ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು, ಮೋಷನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಎವ್ರಿ ಟೈಮ್ ಶಿ ಯೂಸ್ ಟು ಕ್ರೈ ಅ ಲಾಟ್. ನನಗೆ ಅವ್ರು ಅಳ್ತಿರೋದನ್ನ ನೋಡಿ ನನಗೆ ತುಂಬ ಬೇಜಾರಾಗ್ತಿತ್ತು. ವೈ ಶಿ ಇಸ್ ಕ್ರೈಂಗ್? ಬಿಕಾಸ್ ಅದಿತಿಗೆ ಯಾವುದೇ ರೀತಿ ಈ ರೀತಿ ಇರಲಿಲ್ಲ. ಸೊ ಶಿ ವಾಸ್ ಕ್ರೈಂಗ್. ಅಂದರೆ ಅವರು ಮೋಷನ್ ಪಾಸ್ ಮಾಡೋದಕ್ಕೆ ಫುಲ್ಲು ಮುಖ ಎಲ್ಲ ರೆಡ್ ಕಲರ್ ಆಗಿ, ಬಾಡಿ ಎಲ್ಲ ಶ್ರಿಂಕ್ ಮಾಡಿ, ನಾನು ಕಾಲು ಎತ್ತಿ ಇಟ್ಕೊಂಡಾಗ ಅವಾಗ ಒಂದು ಸ್ವಲ್ಪ ಕಕ್ಕ ಪಾಸ್ ಮಾಡ್ತಿದ್ರು. ಸೊ ಈ ಒಂದು ರೊಟ್ಟಿನ ನಾನು ಏನನ್ನ ಇವಾಗ ನಿಮ್ಮ ಹತ್ರ ಹೇಳ್ತಿದ್ದೀನಿ, ಡಯಟ್ ಇರಬಹುದು, ಮಜ್ಜಿಗೆ, ಬಾರ್ಲಿ ಸೂಪು, ಅದಾದಮೇಲೆ ಬ್ರೊಕೊಲಿನ ಇನ್ಕ್ಲೂಡ್ ಮಾಡ್ಕೊಂಡಿದ್ದು, ಅದಾದಮೇಲೆ ಕ್ಯಾರೆಟು, ಓಟ್ಸು ಆ್ಯಂಡ್ ಇನ್ನೊಂದೇನು ಸೊಪ್ಪುಗಳು, ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ಮೇಲೆ ಈಗ ಲಿಟಲಿ ಯಾವಾಗ ಮೋಷನ್ ಪಾಸ್ ಮಾಡಿರ್ತಾರೆ ಗೊತ್ತೇ ಆಗಲ್ಲ. ಯು ಡೋಂಟ್ ಬಿಲೀವ್ ಮಿ ಆರ್ ನಾಟ್, ಅಷ್ಟು ಈಸಿಯಾಗಿ ಪಾಸ್ ಮಾಡ್ತಿದ್ದಾರೆ. ಈವನ್ ಗ್ಯಾಸ್ ಸಹ ಪಾಸ್ ಮಾಡ್ತಾರೆ. ಓಮ್ ವಾಟರ್ ವರ್ಕ್ ಲೈಕ್ ಅ ಮ್ಯಾಜಿಕ್. ನನಗೆ ತುಂಬ ಚೆನ್ನಾಗಿ, ನನಗೂ ಸಹ ನನ್ನ ಬಾಡಿ ತುಂಬ ಲೈಟ್ ಫೀಲ್ ಅನಿಸುತ್ತೆ, ತುಂಬ ಎನರ್ಜೆಟಿಕ್ ಆಗಿರೋದಕ್ಕೂ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಲಿಟಲ್ ಈಸ್ ಆಲ್ಸೋ ಪಾಸಿಂಗ್ ಸ್ಟೂಲ್ ವೆರಿ ಆರಾಮ್ಸೆ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇಷ್ಟೆಲ್ಲ ನಿಮ್ಮ ಡಯಟಲ್ಲಿ ನೀವು ಫಾಲೋ ಮಾಡ್ಕೊಳ್ಳಿ. ಎಳ್ನೀರನ್ನ ಕುಡಿಬೋದು, ಭಯ ಪಡಬೇಡಿ. ನಿಮಗೆ ಭಯ ಇದ್ದರೆ 1 ತಿಂಗಳಿಂದ ಕುಡಿಯೋದಕ್ಕೆ ಶುರು ಮಾಡಿ. ನೀವು ಜಾಸ್ತಿ ಕುಡಿಬೇಡಿ, ಒಂದು ಜಸ್ಟ್ ಚಿಕ್ಕ ಗ್ಲಾಸ್ ಆಫ್ ಒಂದು ಕಾಫಿ ಲೋಟ, ಟೀ ಲೋಟ ಅಂತ ಏನು ಹೇಳ್ತೀವಿ, ಆ ಒಂದು ಗ್ಲಾಸಲ್ಲಿ ನೀವು ಕುಡೀರಿ, ಭಯ ಪಡಬೇಡಿ. ಇಟ್ಸ್ ವೆರಿ ಗುಡ್. ನಿಮಗೆ ಈ ಟೈಮಲ್ಲಿ ಅದರಲ್ಲಿರುವಂತಹ ಎಲೆಕ್ಟ್ರೋಲೈಟ್ಸ್ ಬೇಕಾಗುತ್ತೆ. ಬಿಕಾಸ್ ಯು ಆರ್ ಅ ಬ್ರೆಸ್ಟ್ ಫೀಡಿಂಗ್ ಮಾಮ್, ನಿಮಗೆ ಎನರ್ಜಿ ಬೇಕು, ಕ್ಯಾಲೋರೀಸ್ ಬೇಕು, ಎಲ್ಲನೂ ಅದರಲ್ಲಿ ಸಿಗುತ್ತೆ. ಇಟ್ಸ್ ವೆರಿ ಗುಡ್. ನೀವು ಆರಾಮಾಗಿ ಕುಡಿಬೋದು, ಯಾವುದೇ ಭಯ ಇಲ್ಲ. ಇವನ್ ಮಜ್ಜಿಗೆನೂ ಸಹ, ಮಜ್ಜಿಗೆ ಕುಡಿಬೇಕಾ ಮಗುಗೆ 6 ತಿಂಗಳ ಅಲ್ಲ,
1 ವರ್ಷ ಆದ್ರೂ ನನ್ನ ಕನ್ಸಲ್ಟೇಷನಲ್ಲಿ ಮೇಡಮ್ ಮೊಸರು ಕೊಡ್ಬೋದಾ ಅಂತ ಕೇಳ್ತಾರೆ. ಐ ಬಿ ಲಿಟ್ರಲಿ ಶಾಕ್. 6 ಮಂತ್ಸಿಂದ ನೀವು ಮಗುಗೆ ಮೊಸರು ಕೊಡ್ಬೋದು. ಮೊಸರಿಂದ ಕೋಲ್ಡು, ಕಫ, ಕೆಮ್ಮು ಎಲ್ಲ ಏನೂ ಆಗಲ್ಲ. ನಿಮ್ಮ ಮಗುವಿನ ಗಟ್ ಹೆಲ್ತ್ ಅಂತಂದರೆ ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಇರ್ಬೋದು, ಜೀರ್ಣಕ್ರಿಯೆ ಅಂತ ಏನು ಹೇಳ್ತೀವಿ, ಅದೆಲ್ಲನೂ ಇನ್ಕ್ರೀಸ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ, ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಮಾಡೋದಕ್ಕೆ ಮೊಸರು ಹೆಲ್ಪ್ ಮಾಡುತ್ತೆ. ಸೊ ಈ ಟೈಮಲ್ಲೂ, ಬಾಣತನ ಟೈಮಲ್ಲೂ ನೀವು ಮಜ್ಜಿಗೆನ ಏನು ಯೋಚನೆ ಇಲ್ಲದೇ ಹೋಮ್ ಮೇಡ್ ಮಜ್ಜಿಗೆನ ನೀವು ಕುಡಿಬೋದು. ಸೊ ಇಷ್ಟೆಲ್ಲ ನಾನು ಡಯಟಲ್ಲಿ ಮಾಡ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ನೀರು ಜಾಸ್ತಿ ಕುಡಿಬೇಕು. ನಾನು ಇದು ಫ್ಲಾಸ್ಕು, ಬಿಸಿನೀರು ಫ್ಲಾಸ್ಕು, ಇದರಲ್ಲಿ ಒಂದು ಸಲ ನಾನು ಈ ಲೋಟದಲ್ಲಿ ನಿಮಗೆ ತೋರಿಸ್ತಾನೂ ಇದೆ ನೋಡಿ. ನಾನು ಒಂದು ಸಲ ನೀರು ಕುಡಿದ್ರೆ ಈ ಲೋಟದಲ್ಲಿ ಕುಡಿತೀನಿ. ಇದು 1/4 ಲೀಟರ್ ಹಿಡಿಯುತ್ತೆ, ಒಂದು 250 ml ಹಿಡಿಯುತ್ತೆ. ಸೊ ಇದನ್ನು ನಾನು ದಿನಕ್ಕಿಲ್ಲ ಅಂದ್ರೂ ಕೆಟಲ್ ರೂಮಲ್ಲೇ ಇಟ್ಕೊಂಡಿರ್ತೀನಿ. ವಾಟರ್ ಬಾಟಲ್ಗೆ ನೀರು ತಂದಿಟ್ಟಿರ್ತಾರೆ. ಸೊ ಅದನ್ನು 3 ಇಂದ 4 ಸಲ ಮಿನಿಮಮ್ 3 ಸಲನಾದರೂ ಕುಡಿದಿರ್ತೀನಿ ಆ ರೀತಿ. ಸೊ 4 ಲೀಟ್ರ್ ನೀರು ಆಯಿತಾ, 3 ಇಂದ 4 ಲೀಟ್ರ್ ನೀರು ಕುಡಿಲೇಬೇಕು ನೀವು. ಬಿಸಿನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದು. ಕೆಲವರು ತಣ್ಣೀರನ್ನೇ ಕುಡಿತಾರೆ, ಅಯ್ಯೋ ನಾವು ತಣ್ಣೀರನ್ನೇ ಕುಡಿದ್ಬಿಟ್ವಿ ಏನಾಗಲ್ಲ. ಬಟ್ ಐ ಪ್ರಿಫರ್, ನಾನು 1 ವರ್ಷದವರೆಗೂ ಆ ರೀತಿಗೆ ಬಿಸಿನೀರೇ ಕುಡಿದಿದ್ದು. ಈವನ್ ಲಿಟಲ್ ಎಗೂ ಐ ವಿಲ್ ಫಾಲೋ ದಟ್ ಓನ್ಲಿ. ಸೊ ಇದರಲ್ಲಿ ಎವ್ರಿ ಟೈಮ್ ನಾನು ನೀರು ಕುಡಿತೀನಿ. ಯಾವ ರೀತಿ ನಾನು ನೀರು ಕುಡಿಯೋದಕ್ಕೆ ನೆನಪಿಸ್ಕೊಳ್ತೀನಿ ಅಥವಾ ಟ್ರ್ಯಾಕ್ ಮಾಡ್ತೀನಿ ಅಂತಂದರೆ, ಬಿಫೋರ್ ಬ್ರೆಸ್ಟ್ ಫೀಡಿಂಗ್ ನಾನು ಒಂದು ಅರ್ಧ ಗ್ಲಾಸ್ ಕುಡಿತೀನಿ, ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ ಒಂದು ಅರ್ಧ ಗ್ಲಾಸ್ ಕುಡ್ತೀನಿ. ಇದರಿಂದ ನನ್ನ ಮಿಲ್ಕ್ ಸಪ್ಲೈಗೂ ಹೆಲ್ಪ್ ಆಗುತ್ತೆ, ನೀರು ಕುಡ್ದಂಗೂ ಹೆಲ್ಪ್ ಆಗುತ್ತೆ, ನನ್ನ ಆರೋಗ್ಯಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಫಾಲೋ. ಓಕೆನಾ. ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಮೋಷನ್ ಹೇಗೋ ಕಷ್ಟಪಟ್ಟು ಪಾಸ್ ಮಾಡಿಬಿಡ್ತೀವಿ. ಆಫ್ಟರ್ ತುಂಬ ಉರಿ ಆಗುತ್ತೆ, ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಇಟ್ಸ್ ಲೈಕ್ ಅ ಬರ್ನಿಂಗ್ ಸೆನ್ಸೇಷನ್. ನನಗೆ ಯಾವ ರೀತಿ ನಾನು ಫೇಸ್ ಮಾಡಿದೆ ಅಂತಂದರೆ, ಮೋಷನಿಗೆ ಹೋಗಬೇಕು ಅಂತ ಅಂದಾಗೆಲ್ಲ, ಅಂದರೆ ಓ ಮೈ ಗಾಡ್ ಅಂತ ಅಷ್ಟು ತುಂಬ ಉರಿ. ಅದನ್ನು ಫೇಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಎಷ್ಟು ಹಿಂಸೆ ಆಗುತ್ತೆ. ತುಂಬ ಬರ್ನಿಂಗ್ ಸೆನ್ಸೇಷನ್ನು, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಆ ರೀತಿ ಆಗುತ್ತೆ ಅಲ್ಲ. ಸೊ ನೀವು ಏನಲ್ಲಿ ಪಾರ್ಟ್ ಎಲ್ಲ ತುಂಬ ಪೇಯ್ನ್ ಇರುತ್ತೆ. ನೀವೇನು ಮಾಡಬೇಕು ಗೊತ್ತಾ, ನೀವು ಯಾವುದೇ ಮೆಡಿಸಿನ್ ಬೇಡ. ನಾನು ಈ ಒಂದು ಟಿಪ್ಸ್ನ 10 to 15 ಡೇಸ್ ಫಾಲೋ ಮಾಡಿದೆ. ಈಗಲೂ ಸಹ ಎವ್ರಿ ಡೇ 1-15 ಮಿನಿಟ್ಸ್ ಈ ಒಂದು ಏನು ಏನು ಹೇಳೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ ಅಂತ ಹೇಳ್ಬೋದು, ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಅದೇನು ಅಂತಂದರೆ ಸಿಟ್ಸ್ ಬಾತ್. ಕೆಲವರಿಗೆ ಸಿಟ್ಸ್ ಬಾತ್ ಅಂದರೆ ಏನು ಅಂತ ಗೊತ್ತಿರುತ್ತೆ, ಕೆಲವರಿಗೆ ಸಿಟ್ಸ್ ಬಾತ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಸಿಟ್ಸ್ ಬಾತ್ ಇಸ್ ನಥಿಂಗ್ ಬಟ್ ಒಂದು ಬೇಷನಲ್ಲಿ ನೀರು ಹಾಕಿ, ನೀರು ಅಂದರೆ ಯಾವ ನೀರು ಅಂದರೆ ತಣ್ಣೀರಲ್ಲ, ಬಿಸಿನೀರು. ನನಗೆ ತುಂಬ ತುಂಬ ಬಿಸಿ ಇರುವಂತಹ ನೀರು ನನಗೆ ಬೇಕು. ಸ್ನಾನಕ್ಕೂ ಅಷ್ಟೇ ನನಗೆ ತೋಬೆಚ್ಚು, ತುಂಬ ಉಗುರು ಬೆಚ್ಚಗೆ ನೀರು ಆಗಲ್ಲ. ಸೊ ತುಂಬ ಬಿಸಿ ನೀರು ಅಂದರೆ ಸೋಲಾರಲ್ಲಿ ಬರುತ್ತಲ್ಲ, ತುಂಬ ಬಿಸಿ ನೀರನ್ನ ನಾನು ಆ ಬೇಷನ್ ಪೂರ್ತಿ ಹಾಕ್ಕೊಂಡು ಅದರಲ್ಲಿ ನೀವು ಕುತ್ಕೊಳ್ಬೇಕಾಗುತ್ತೆ. ಕುತ್ಕೊಳ್ಳೋದಕ್ಕಿಂತ ಮುಂಚೆ ಅದಕ್ಕೆ ಏನು ಹಾಕಬೇಕು ಅಂತಂದರೆ, ಒಂದು 2 ಇಡಿ ಉಪ್ಪು. ಇಡಿ ಅಂತಂದರೆ ಇವತ್ತು ಫುಲ್ ಕಂಪ್ಲೀಟ್ ಒಂದು ಫಿಸ್ಟಲ್ಲಿ ನೀವು ಎಷ್ಟು ಇಟ್ಕೊಳ್ತೀರೋ ಒಂದು 2 ಇಡಿ ಉಪ್ಪು ಹಾಕಿ. ಯಾವ ಉಪ್ಪು? ಕಲ್ಲುಪ್ಪು ಹಾಕಬೇಕಾಗತ್ತೆ. ಓಕೆನಾ. ಸೊ ಚೆನ್ನಾಗಿ ಅದು ಡಿಸಾಲ್ವ್ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ನೀವು ನೀರಲ್ಲಿ ಕುತ್ಕೊಳ್ಳಿ. ಸೊ ಇದರಿಂದ ನಿಮಗೆ ತುಂಬ ಬ್ಲೀಡಿಂಗಿಂದ ಪೇಯ್ನ್ ಆಗ್ತಿರ್ತಲ್ಲ, ಕೆಲವರಿಗೆ ಏನೆಲ್ಲ ಒಂಥರ ರ್ಯಾಷಸ್ ಥರ ಆಗಿರುತ್ತೆ, ಕಟ್ ರೀತಿ ಅಂದರೆ ಕಟ್ ಆಗಿರೋ ಥರ ತುಂಬ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅಂತ. ಸೊ ಏನಲ್ಲಲ್ಲಿ ಕಂಪ್ಲೀಟ್ ಕಟ್ಸ್ ಆಗ್ತಿರೋ ಥರ ಫೀಲ್ ಆಗಿರುತ್ತೆ. ಸೊ ಅದು ಎಲ್ಲನೂ ತುಂಬ ಬೇಗ ರಿಲೀಫ್ ಆಗುತ್ತೆ. ನೀವು ಒಂದು ಸಲ ಸಿಟ್ಸ್ ಬಾತ್ ಕುತ್ಕೊಂಡು ಎದೊಳಿ, ನೀವು ಅವಾಗಲೇ ಎಷ್ಟು ರಿಲೀಫ್ ಅಂತ ಅನ್ಸುತ್ತೆ ಗೊತ್ತಾ. ಯು ಕ್ಯಾನ್ ಡೆಫಿನೆಟ್ಲಿ ಎವ್ರಿ ಡೇ ನೀವು ಫಾಲೋ ಮಾಡ್ಬೋದು. ಮೋಷನ್ ಆದಮೇಲೆ 1-15 ಮಿನಿಟ್ಸ್ ನೀವು ಸಿಟ್ಸ್ ಬಾತ್ ಕುತ್ಕೊಂಡು, ಇಟ್ಸ್ ಲೈಕ್ ಅ ಥೆರಪಿ ಫಾರ್ ಮೀ. ತುಂಬ ರಿಲೀಫ್ ಅನಿಸುತ್ತೆ. ಬಿಸಿ ಬಿಸಿ ನೀರಲ್ಲಿ ಕುತ್ಕೊಂಡಿದ್ದಾಗ ಎಷ್ಟು ಫೀಲ್ ಆಗುತ್ತೆ ಹೇಳಿ. ಸೊ ಅಷ್ಟು ಚೆನ್ನಾಗಿ ಒಂಥರ ಒಳ್ಳೆ ಒಂದು ನಮಗೇನೆ ಒಂದು ಫ್ರೀ ಟೈಮ್ ಸಿಕ್ತಂಗೆ ಆಗುತ್ತೆ. ಆರಾಮಾಗಿ ಏನೂ ಟೆನ್ಷನ್ ಇರೋದಿಲ್ಲ. ನಾನು ಇದನ್ನು ಯಾವಾಗ ಮಾಡ್ತೀನಿ ಅಂತಂದರೆ, ಅದಿತಿ ನನ್ನನ್ನು ಒಬ್ಬರನ್ನೇ ಟಾಯ್ಲೆಟ್ಗೆ ಹೋಗೋದಕ್ಕೆ ಬಿಡಲ್ಲ. ಶಿ ವಾಂಟ್ಸ್ ಟು ಕಮ್. ಸೊ ಏನು ಮಾಡ್ತೀನಿ ಅಂತಂದರೆ, ಬೆಳಗ್ಗೆ ಬೇಗ ಎದ್ದಿದ ತಕ್ಷಣವೇ ಈ ಸಿಟ್ಸ್ ಬಾತ್ಸ್ನ ಮಾಡ್ತೀನಿ. ಅವಾಗ ನನಗೂ ಸೆಲ್ಫ್ ಟೈಮ್ ಸಿಕ್ದಂಗೆ ಆಗುತ್ತೆ. ಆ್ಯಂಡ್ ನನ್ನ ಒಂದು ಪ್ರಾಬ್ಲಮ್ ಏನಿದೆಯೋ ಅದನ್ನು ರಿಕವರಿ ಮಾಡ್ಕೊಂಡಾಗುತ್ತೆ. ಸಿಟ್ಸ್ ಬಾತ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ಪ್ಲೀಸ್ ಟ್ರೈ ಮಾಡಿ. ನೀವಿನ್ನೂ ಟ್ರೈ ಮಾಡಿಲ್ಲ ಅಥವಾ ನಿಮ್ಗೆ ಇದು ಗೊತ್ತೇ ಇಲ್ಲ ಅಂತಂದರೆ, ಇದು ಈ ಸಿಟ್ಸ್ ಬಾತ್ಸ್ನ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಸೂಚರ್ ಅಂತ ಏನು ಹೇಳ್ತೀವಿ, ಆ ಸೂಚರ್ ಮಾಡಿರೋರಿಗೆ ಹೇಳ್ತಾರೆ ಹಾಸ್ಪಿಟಲ್ಗಳಲ್ಲಿ ಸಿಟ್ಸ್ ಬಾತ್ ಮಾಡ್ಕೊಳ್ಳಿ ಅಂತ. ಸೊ ಈ ಒಂದು ಸಿಟ್ಸ್ ಬಾತ್ ಅನ್ನೋದು ಮೋಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ಗೂ ಸಹ, ಕಾನ್ಸ್ಟಿಪೇಷನಿಂದ ಬ್ಲೀಡಿಂಗ್ ಅದೆಲ್ಲ ಏನೆಲ್ಲಲ್ಲಿ ಏನೇ ಪ್ರಾಬ್ಲಮ್ ಆಗಿರುತ್ತೋ ಅದೆಲ್ಲದಕ್ಕೂ ರಿಲೀಫ್ ಆಗುತ್ತೆ. ಐ ಹೋಪ್ ಅಲ್ಲ, ನಿಜವಾಗ್ಲೂ ಇದು ಹೆಲ್ಪ್ ಆಗೇ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿದಾಗಲೇ ಯು ವಿಲ್ ಫೀಲ್ ಡಿಫ್ರೆನ್ಸ್. ಸಿಟ್ಸ್ ಬಾತ್ ಮಾಡಾದ್ಮೇಲೆ ನಿಮ್ಗೆ ಆ ಪೇಯ್ನೂ ಇರೋದಿಲ್ಲ, ನಿಮಗೆ ಫೀಲೇ ಆಗಲ್ಲ ದಟ್ ಓಕೆ ನನಗೆ ಮೋಷನ್ ಮಾಡುವಾಗ ಈ ಪೇಯ್ನ್ ಇತ್ತಲ್ಲ ಅಂತ ಫೀಲೇ ಆಗೋದಿಲ್ಲ.
ಅಷ್ಟು ಈಸಿಯಾಗಿ ಆಗುತ್ತೆ. ಈ ಎಲ್ಲ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡಿದ್ದು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಏನೇ ನಿಮ್ಮ ಕ್ವೆಶ್ಚನ್ಸು ಏನೇ ಇದ್ರೂ ನೀವು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ಪ್ರಾಬ್ಲಮ್ಸಲ್ಲಿ ಎಷ್ಟು ಅಮ್ಮಂದಿರು ಅವ್ರಿಗೂ ಒಂದು ರಿಕವರಿ ಆಗೋದಕ್ಕೆ ಅವ್ರೇನು ಟಿಪ್ಸ್ನ ಫಾಲೋ ಮಾಡಿದ್ರು ಅದನ್ನೆಲ್ಲನೂ ಕಾಮೆಂಟ್ಸ್ಗಳಲ್ಲಿ ಶೇರ್ ಮಾಡ್ಕೊಳ್ತಾರೆ. ಆ್ಯಂಡ್ ನಾನು ನಿಮ್ಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡುವಾಗ ನಿಮಗೊಂದು ಆಪ್ಷನ್ ಸಿಗುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವ್ದು ಹೊಸದಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನೋ ಆವಾಗ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಸಿಗುತ್ತೆ. ನೀವು ಯಾವ ವೀಡಿಯೋನು ಮಿಸ್ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇರೋದಿಲ್ಲ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ಮೈ ಆಲ್ ವೀಡಿಯೋಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕಾನ್ಸ್ಟಿಪೇಷನ್ ರಿಲೇಟೆಡ್. ಕಾನ್ಸ್ಟಿಪೇಷನ್ ಆಗಬಾರ್ದು ಅಂತಂದರೆ ನೀರು ಚೆನ್ನಾಗಿ ಕುಡೀರಿ, ಆಹಾರ ಚೆನ್ನಾಗಿ ನೋಡ್ಕೊಳ್ಳಿ. ಇದರಿಂದ ಕಾನ್ಸ್ಟಿಪೇಷನು ಕಡಿಮೆ ಆಗುತ್ತೆ, ಸ್ಟೂಲ್ ಗಟ್ಟಿ ಆಗೋದು ಕಡಿಮೆ ಆಗುತ್ತೆ ಆ್ಯಂಡ್ ರಕ್ತಸ್ರಾವ ಅದೆಲ್ಲನೂ ಕಡಿಮೆ ಆಗುತ್ತೆ. ಸೊ ಈ ಟಿಪ್ಸ್ನ ಫಾಲೋ ಮಾಡಿದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂತಂದರೆ ಎಷ್ಟೊಂದು ಮಾಮೀಸ್ಗಳು ಬಿಫೋರ್ ಟ್ರೈಂಗ್ ದೇ ಕಮ್ಸ್ ಟು ಕಮೆಂಟ್ಸ್ ಆ್ಯಂಡ್ ಅವ್ರು ನೋಡಿ ಅದಾದಮೇಲೆ ಟ್ರೈ ಮಾಡ್ತಾರೆ. ಸೊ ದಿಸ್ ಹೆಲ್ಪ್ಸ್ ದೆಮ್. ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.